ಬೇಡಿಕೆಗಾಗಿ ನಿರಾಶ್ರಿತರ ಪ್ರತಿಭಟನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳನ್ನು ನೀಡದೆ ಸರ್ಕಾರ ವಂಚನೆ ಮಾಡುತ್ತಿದೆ ಎಂದು ನಿವೇಶನ ಮತ್ತು ವಸತಿ ರಹಿತ ರೈತರು ಹೋರಾಟ ಸಮಿತಿ ಚಿತ್ರದುರ್ಗದಲ್ಲಿ ಇಂದು ಪ್ರತಿಭಟನೆ ನಡೆಸಿತು. ನಗರದ ಗಾಂಧಿ ವೃತ್ತದಿಂದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ನಿಮ್ಮ ಹಾಗೆ ಇಡೀ ರಾಜ್ಯದ ಜನ ಬಂದು ಧರಣಿ ಸತ್ಯಾಗ್ರಹ ಶುರು ಮಾಡಿ ಸರ್ಕಾರಕ್ಕೆ ಹೇಳಬೇಕು, ನಮ್ಗೆ ಮನೆ ಕೊಡದೆ ಹೋದ್ರೆ ಸೈಟ್ ಕೊಡ್ಬೇಕಷ್ಟೇ. ಫಸ್ಟ್ ಎಷ್ಟು ಜನ ಬರಬೇಕು? ನೀವು 20, ನೀವು ಆಮೇಲೆ ಆದ್ಮೇಲೆ ನೀವು 20, ನೀವು 20, ಹಿಂಗೆ 20 ನಿಮ್ಮಲ್ಲೇ ಅಧ್ಯಕ್ಷರು ಕಾರ್ಯದರ್ಶಿ ಮಾಡ್ತೀವಿ. ನೀವೇ ಗುಂಪಾಗಿ ಬೆಂಗಳೂರಿಗೆ ಬರಬೇಕು. ಒಪ್ಗೆನಾ? ಅಂಗನವಾಡಿ ಬರುವಾಗ ನೀವು ಆಧಾರ್ ಕಾರ್ಡ್ ಫ್ರೀ ಇರೋದ್ರಿಂದ ಕೈಯಲ್ಲಿ ಒಂದೊತ್ತಿನ ಬುತ್ತಿ ಇಟ್ಕೊಂಡು ನೀವೇನಾದ್ರು ಈ ರಾಜ್ಯದಲ್ಲಿರೋ 27 ಲಕ್ಷ ಕುಟುಂಬಗಳು ಬಡವರಿಗೆ ಮನೆ ಕೊಟ್ರೆ ನೀವು ಸತ್ತು 100 ವರ್ಷ ಆದ್ರೂ ಆ ಜನ ನೆನೆಸ್ಕೋತಾರೆ. ನೆನೆಸ್ಕೊಳ್ಳಲ್ವಾ? ನನಗೆ ನಂಬಿಕೆ ಇದೆ. ಹೇಳಿಲ್ಲ, ನೀವೇ ಹೇಳ್ತೀರಲ್ರಿ. ಯಾವ ಗ್ಯಾರಂಟಿ? ಸೂರ್ಯನ ಗ್ಯಾರಂಟಿ. ಏನ್ ಗ್ಯಾರಂಟಿ? ನಮ್ಮ ಮಕ್ಕಳಿಗೆ, ನಿರುದ್ಯೋಗ ಮಕ್ಕಳಿಗೆ ಆಯ್ತು ಅಂತ ಸ್ವಲ್ಪ ಏನೋ ದುಡ್ಡು ಕೊಡ್ತಾ ಇದ್ದಾರೆ, ಅದು ಸಂತೋಷ. ಎಲ್ಲ ಗ್ಯಾರಂಟಿ ಕೊಟ್ಟಿದೆ ಸಿದ್ದರಾಮಯ್ಯ. ಅದು ನಮ್ಮ ಕೈಲೇ ಉಳಿಯಕ್ ಮಾಡಪ್ಪ. ನಮ್ಮ ಮಕ್ಕಳು ಓದಿಗೋ ಏನಕ್ಕೋ ಬರ್ಲಿ ಅಂತ ನಾವು ಸಿದ್ದರಾಮಯ್ಯನ ಕೇಳೋದು ಬೇಡವಾ? 3ನೇ ಗ್ಯಾರಂಟಿ, 2 ಗ್ಯಾರಂಟಿ ಅಪ್ಪಿತಪ್ಪಿ 2,000 ಹೆಣ್ಮಕ್ಳಿಗೆ ಸಿಗ್ತಾ ಇದೆ, ಸಂತೋಷ. ಆದ್ರೆ ನೋವೇನು ಅಂದ್ರೆ ಕಾಂಗ್ರೆಸ್ ನಾಯಕರಿದ್ರೆ ಕೇಳಿಸ್ಕೊಳ್ಳಿ, ನಾವು ಸಿದ್ದರಾಮಯ್ಯನವ್ರ ಪರನೇ ಇದೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯನವ್ರ ಪರ. ಮನೆ ಸಿಕ್ಕಿದ್ಮೇಲೆ ನಿಮ್ ಗಂಡ ಎಲ್ಲಿರ್ತಾರೆ? ನಿಮ್ ಮನೇಲಿ ಇರ್ತಾರೆ ಅಲ್ವಾ? ಹೆಣ್ಣಿಗೊಂದು ಧೈರ್ಯ ಕೊಡೋಕ್ಕೋಸ್ಕರ ಮಾಡಿ ನೋಡಿ. ಮನೆ ಕೊಡೋದು, ಮನೆ ಯಾರ ಹೆಸರಿಗೆ ಬರುತ್ತೆ ಅಂದ್ರೆ ಸರ್ಕಾರದ ಹೆಂಗಸರ ಹೆಸರಿಗೆ, ಗಂಡಸರಿಗೆ ಕೊಡಲ್ಲ. ಇಷ್ಟು ಚಿಕ್ಕಮಗಳೂರು, ಮಂಗಳೂರು ಎಲ್ಲ ಕಡೆ ಸಂಘ ಕಟ್ಟಿದೀವಿ. ಯಾರ ಸಂಘ ಅದು? ನಿಮ್ ಸಂಘ, ಮನೆ ಇಲ್ಲದ ಸಂಘ. ನಿಮ್ಮಂಗೆ ಲಕ್ಷಾಂತರ ಜನ ಬೆಂಗಳೂರಿಗೆ ಆಗಿದ್ದಾರೆ, ಗುಲ್ಬರ್ಗದಲ್ಲಿ ರೆಡಿ ಆಗಿದ್ದಾರೆ, ರಾಯಚೂರು ರೆಡಿ ಆಗಿದ್ದಾರೆ, ಬಳ್ಳಾರಿ ರೆಡಿ ಆಗಿದ್ದಾರೆ, ಕೊಪ್ಪಳದಲ್ಲಿ ರೆಡಿ ಆಗಿದ್ದಾರೆ, ದಾವಣಗೆರೆ ರೆಡಿ ಆಗಿದ್ದಾರೆ, ದುರ್ಗದಲ್ಲಿ ರೆಡಿ ಆಗಿದ್ದಾರೆ. ಹೋಗ್ಬೇಕಾದ್ರೆ ವಿಧಾನಸೌಧಕ್ಕೆ ಹೋಗ್ಬೇಕು. ಜನವರಿ ಅಥವಾ ಫೆಬ್ರವರಿ ಬರ್ದಿಟ್ಕೊಳ್ಳಿ, ಈಗಲೇ ಬರ್ದಿಟ್ಕೊಳ್ಳಿ. ವಸತಿ ಯೋಜನೆಗೆ ತೆಗೆದಿಡಬೇಕು ಅಂತಕ್ಕಂಥದ್ದನ್ನ ಅವ್ರು ಪ್ಲಾನ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು ಯಾವಾಗ ಹೋಗ್ಬೇಕು? ಆ ಬಜೆಟ್ ಇಂತ ಮೊದಲು